ಶಿವಮೊಗ್ಗದ ಕೆಆರ್ ಪುರಂನ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ಪಿಎಂ ಶ್ರೀ ಯೋಜನೆಯಡಿ ಉನ್ನತೀಕರಣಗೊಳಿಸಿದ್ದು, ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನು ಆಕರ್ಷಿಸುತ್ತಿದೆ. ಸುಸಜ್ಜಿತ ಮೂಲಸೌಕರ್ಯ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದ್ದು, ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ. ಈ ಕುರಿತ ಒಂದು ವರದಿ. 6 ವರ್ಷಗಳ ಹಿಂದೆ ಕೇವಲ 8 ವಿದ್ಯಾರ್ಥಿಗಳು ಹಾಗೂ ಒಬ್ಬರು ಶಿಕ್ಷಕರಿದ್ದ ಶಿವಮೊಗ್ಗದ ಕೆಆರ್ ಪುರಂನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಈಗ 100 ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಂದ ತುಂಬಿ ತುಳುಕುತ್ತಿದೆ. ಸಂಪೂರ್ಣ ಮುಚ್ಚುವ ಹಂತದಲ್ಲಿದ್ದ ಸರ್ಕಾರಿ ಶಾಲೆಯನ್ನು ಕರ್ನಾಟಕ ಪಬ್ಲಿಕ್ ಶಾಲೆ ಹಾಗೂ ಪಿಎಂ ಶ್ರೀ ಯೋಜನೆಯಡಿ ಉನ್ನತೀಕರಿಸಲಾಗಿದ್ದು, ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರನ್ನು ಸೆಳೆಯುತ್ತಿದೆ. ಸುಸಜ್ಜಿತ ಮೂಲಸೌಕರ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣದಿಂದ ಆಕರ್ಷಿತರಾಗಿ ಶಾಲೆಗೆ ಸೇರುವ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ. ಸ್ವಚ್ಛತೆ ಸೇರಿದಂತೆ ಕಲಿಕೆಗೆ ಪೂರಕವಾದ ವಾತಾವರಣ ಕಲ್ಪಿಸುವ ಮೂಲಕ ಜಿಲ್ಲೆಯಲ್ಲಿ ಅತ್ಯುತ್ತಮ ಶಾಲೆಯಾಗಿ ಹೆಸರುವಾಸಿಯಾಗಿದೆ. ದೂರದರ್ಶನದೊಂದಿಗೆ ಪೋಷಕ ರಾಜಶೇಖರಯ್ಯ, ಶಾಲೆಯಲ್ಲಿ ಪ್ರತಿಯೊಂದು ಸೌಕರ್ಯ ಒದಗಿಸಲಾಗಿದೆ, ಪಠ್ಯೇತರ ಚಟುವಟಿಕೆಗಳು ಸೇರಿದಂತೆ ಶಿಕ್ಷಣ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ನಮ್ಮ ಮಗನಿಗೆ ಈ ಥರ 1ನೇ ಸ್ಟ್ಯಾಂಡರ್ಡಿಗೆ ಹಾಕಬೇಕು ಅಂತ ಯೋಚನೆ ಮಾಡಿ ಬಂದಿದ್ದೀವಿ. ನಾವು ಅಡ್ಮಿಷನ್ ಮಾಡಿಸ್ತೀವಿ ಅಂತ ಹೇಳಿ ಅಡ್ಮಿಷನ್ ಮಾಡಿ ಸರ್. ಇಲ್ಲಿವರೆಗೂ ನಾವು 5ನೇ ಕ್ಲಾಸ್ ಹುಡುಗ. ಇಲ್ಲಿ ಪ್ರತಿಯೊಂದು ರೀತಿಯ ಸ್ಪೆಷಲಿಟೀಸ್ ಇದೆ. ಆಮೇಲೆ ಊಟ ಇರ್ಬೋದು, ಶಾಲಾ ಒಂದು ಸ್ವಚ್ಛತೆ ಇರ್ಬೋದು, ಮಕ್ಕಳಿಗೆ ಯಾವ ರೀತಿ ಈ ರೀತಿ ನಡ್ಕೊಂಡು ಹೋಗ್ಬೇಕು, ಜೀವನದಲ್ಲಿ ಯಾವ ರೀತಿ ಕೆಲಸಗಳನ್ನು ಮಾಡಬೇಕು, ಅಭ್ಯಾಸ ಯಾವ ರೀತಿ ಮಾಡಬೇಕು, ಪ್ರತಿಯೊಂದು ಚಟುವಟಿಕೆಗಳನ್ನು ಚೆನ್ನಾಗಿ ಹೇಳ್ಕೊಡ್ತಾರೆ. ದಿವ್ಯಾ ತನ್ನ 2 ಮಕ್ಕಳು ಇಲ್ಲಿಯೇ ವ್ಯಾಸಂಗ ಮಾಡುತ್ತಿದ್ದು, ಖಾಸಗಿ ಶಾಲೆಗಳಿಗಿಂತ ಇಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಜುಕೇಷನ್ ವೈಸ್ ಬಂದರೆ ಪ್ರೈವೇಟ್ಗಿಂತ ಇಲ್ಲಿಂದೇ ತುಂಬ ಚೆನ್ನಾಗಿದೆ. ನಾನು ಬೇರೆ ಕಡೆ ಪ್ರೈವೇಟ್ ಕಡೆ ಎಲ್ಲ ವಿಸಿಟ್ ಮಾಡಿ ಬಂದಿದ್ದೆ. ನಂಗೆ ಇಲ್ಲೇ ಬೆಟರ್ ಅನ್ನಿಸ್ತು. ಮಕ್ಕಳು ತುಂಬ ಚೆನ್ನಾಗಿ ನನ್ನ ಮಗಳಿಗೆ ಅನ್ನೋದು ಬರ್ತಾ ಇರಲಿಲ್ಲ. ಕೊರೋನಾ ಟೈಮಲ್ಲಿ ನನ್ನ ಮಗಳು ಸೇರಿದ್ದು. ತುಂಬ ಚೆನ್ನಾಗಿ ಇವಾಗ ಓದ್ತಾಳೆ ಕೂಡ. ಶಾಲೆಯ ಮುಖ್ಯ ಶಿಕ್ಷಕಿ ದಾನಮ್ಮ, ಶಾಲೆಯಲ್ಲಿ ಒಟ್ಟು 220 ವಿದ್ಯಾರ್ಥಿಗಳಿದ್ದು, ಚಟುವಟಿಕೆ ಆಧಾರಿತ ಶಿಕ್ಷಣ ನೀಡಲಾಗುತ್ತಿದೆ. ಎಲ್ಕೆಜಿ, ಯುಕೆಜಿ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕ, ಸಮವಸ್ತ್ರವನ್ನು ವಿತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಉತ್ತಮ ರೀತಿಯ ಗುಣಮಟ್ಟದ ಶಿಕ್ಷಣವನ್ನ ಮತ್ತು ಉತ್ತಮ ರೀತಿಯ ಭೌತಿಕ ಸ್ಥಿತಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಪಿಎಂ ಶ್ರೀ ಯೋಜನೆಯಲ್ಲಿ ಅನುದಾನಗಳು ಬಂದಿದ್ದು, ಇವಾಗ ಎಲ್ಲ ಪಠ್ಯಪುಸ್ತಕಗಳು ವಿತರಣೆಯಾಗಿದ್ದು, ಈ ವರ್ಷದಲ್ಲಿ ಮಕ್ಕಳಿಗೆ ಡೈರಿಯನ್ನು ವಿತರಣೆ ಮಾಡಿದ್ದಾರೆ. ಕೆಪಿಎಸ್ ಅನುದಾನದ ಅಡಿಯಲ್ಲಿ ಬರುವಂತ ಎಲ್ಲಾ ಚಟುವಟಿಕೆಗಳಿಗೂ ಕೂಡ ಪಾಲುದಾರರಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಶಿಕ್ಷಣ ಸಂಯೋಜಕ ಮಲ್ಲಿಕಾರ್ಜುನ್, ಆಂಗ್ಲ ಮಾಧ್ಯಮದಲ್ಲಿ ಎಲ್ಕೆಜಿ, ಯುಕೆಜಿ ಆರಂಭಿಸುವ ಮೂಲಕ ಶಾಲೆಯ ಉನ್ನತಿಗೆ ಮುನ್ನುಡಿ ಬರೆಯಲಾಯಿತು. ಇದೀಗ ಶಿಕ್ಷಕರು, ಜನಪ್ರತಿನಿಧಿಗಳ ಪ್ರಯತ್ನದಿಂದ ಮಾದರಿ ಶಾಲೆಯಾಗಿ ಬೆಳೆದು ನಿಂತಿದೆ ಎಂದು ಹರ್ಷಿಸಿದರು. ಮೊದಲಿಗೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಇದಕ್ಕೆ ಸ್ಯಾಂಕ್ಷನ್ ಆಗಿ LKG, UKGಯಿಂದ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭಿಸಿದ್ವಿ. ಎಲ್ಲ ಶಾಲೆಗಳಿಗೂ ಒಂದು ಮಾದರಿ. ಪೋಷಕರು, ವಿದ್ಯಾರ್ಥಿಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಇವರೆಲ್ಲರೂ ಒಟ್ಟುಗೂಡಿದ್ರೆ ಒಂದು ಶಾಲೆಯನ್ನು ಯಾವ ರೀತಿ ಬೆಳೆಸಬಹುದು ಅನ್ನೋದಕ್ಕೆ ಇದೊಂದು ಮಾದರಿಯಾಗಿ ನಿಂತಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ರಮೇಶ್, ಪಿಎಂ ಶ್ರೀ ಯೋಜನೆಯಡಿ ಶಾಲೆಗೆ ದೊರೆತ ವಿಶೇಷ ಅನುದಾನವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಶಾಲೆಯನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಗುಣಮಟ್ಟದ ಶಿಕ್ಷಣಕ್ಕೆ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು. ಸರ್ಕಾರದಿಂದ ಕೊಟ್ಟಂತ ಸೌಲಭ್ಯಗಳನ್ನ ವ್ಯವಸ್ಥಿತವಾಗಿ ಬಳಸಿಕೊಂಡು ಇಲ್ಲಿ ಶಿಕ್ಷಕರು ಮತ್ತೆ ಇಲ್ಲಿ STMC ಅವರು ಮತ್ತು ಪೋಷಕರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಪ್ರಾಯಶಃ ನಮ್ಮ ಎಲ್ಲಾ ಶಾಲೆಗಳಲ್ಲೂ ಇದೇ ರೀತಿ ಶಿಕ್ಷಕರು, ಪೋಷಕರು ಮತ್ತೆ SDMC ಅವರು, ಸಾರ್ವಜನಿಕರು ಈ ರೀತಿಯಲ್ಲಿ ಅವರೆಲ್ಲರೂ ಕೈ ಜೋಡಿಸಿದ್ರೆ ಎಲ್ಲ ಶಾಲೆಗಳು ಇದೇ ತರ ಆಗ್ತವೆ. ಪ್ರಾಯಶಃ ಈ ಶಾಲೆ ನೋಡಕ್ ಬಹಳ ಸಂತೋಷ ಆಗ್ತಾ ಇದೆ. ಒಟ್ಟಾರೆ ಸರ್ಕಾರಿ ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಲ್ಲಿ ಇಚ್ಛಾಶಕ್ತಿ ಪ್ರದರ್ಶಿಸಿದ್ದಲ್ಲಿ ಯಶಸ್ಸು ಸಾಧ್ಯ ಎಂಬುದಕ್ಕೆ ಶಿವಮೊಗ್ಗದ ಕೆಆರ್ ಪುರಂನ ಈ ಶಾಲೆ ಸಾಕ್ಷಿಯಾಗಿದೆ.